ಹಾಯ್ ಸ್ನೇಹಿತರೆ, ಇವತ್ತು ಭಾನುವಾರ. ಇವತ್ತು ನನ್ನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಯಾಕೆಂದರೆ ಬೆಳಗ್ಗೆ ಅಲ್ವಾ ವಿಡಿಯೋನ ಪ್ರಾರಂಭ ಮಾಡಿರೋದು. ಇವತ್ತು ಹೇಗಿರುತ್ತೋ ಹಾಗೆಯೇ ಯಜಮಾನ್ರ ಜೊತೆ ಪಾಪು ಜೊತೆ ವಿಡಿಯೋನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಈಗ ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಇವತ್ತು ಕರಿಬೇವಿನ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು, ಸ್ವಲ್ಪ ಚೇಂಜ್ ಇರಲಿ ಅಂತೇಳ್ಬಿಟ್ಟು. ಆರೋಗ್ಯ ಕೂಡ ಒಳ್ಳೇದಲ್ವ. ಹಾಗಾಗಿ ಯಾರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು. ಹಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಹಾಗೆಯೇ ಶೇಂಗಾ ಮತ್ತು ಕಡಲೆಬೇಳೆ ತೊಗೊಂಡಿನಿ. ಬಾಣಲೆ ಇಟ್ಟಿದ್ದೀನಿ. ಆ ಕಡೆ ಹಾಲು ಇಟ್ಬಿಟ್ಟಿದ್ದೆ, ಹಾಲು ಸ್ವಲ್ಪ ಉಕ್ಕೋಗ್ಬಿಟ್ಟಿದೆ. ಅದು ಮಸಾಲೆಗೆ ಏನು ಹಾಕ್ಕೊಂಡಿನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾನು ಮೆಣಸಿನ್ಕಾಯಿ, ಹಾಗೆಯೇ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಹಾಗೆ ಚಕ್ಕೆ, ಮೆಣಸು, ಬೆಳ್ಳುಳ್ಳಿ, ಹಾಗೆ ಶುಂಠಿ ಇಷ್ಟನ್ನು ಹಾಕಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಕರಿಬೇವನ್ನ ನಾನು ಸ್ವಲ್ಪ ಅಡಿಗೆ ಹಾಕ್ಬಿಟ್ಟಿದ್ದೀನಿ, ಆಗ ತೋರ್ಸೋಕೆ ನನಗೆ ಆಗಲಿಲ್ಲ. ಹಾಗಾಗಿ ಇಷ್ಟನ್ನು ಹಾಕ್ಕೊಂಡು ನಾನು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿಕೊಂಡು ಇನ್ನೇನು ಅದಕ್ಕೆ ಶೇಂಗಾ ಬೀಜ, ಕಡಲೆ ಇದೆಲ್ಲ ಅದನ್ನೆಲ್ಲ ನೀಟಾಗಿ ಹುರ್ಕೊಳ್ತೀನಿ. ಈಗೊಂದು ವಾರದಿಂದ ತುಂಬ ಶೀತ ಆಗಿತ್ತಲ್ಲ, ವಿಡಿಯೋನೇ ಯಾವುದನ್ನು ನಾನು ಮಾಡೇ ಇಲ್ಲ. ಮಾತಾಡಿದರೆ ಶೀತದ್ದು ಸರಿಯಾಗಲ್ಲ ಅಂಥೇಳಿ ಯಾವುದು ವಿಡಿಯೋ ಮಾಡಿಲ್ಲ. ಇವತ್ತು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿ ಕೂಡ ಇಸ್ಕೊಂಡಿದ್ನಲ್ಲ, ಈರುಳ್ಳಿನ ಹಾಕ್ತೀನಿ. ಹಾಗೆ ಪೇಸ್ಟ್ ಕೂಡ ರೆಡಿಯಾಗಿದೆ. ಇದನ್ನು ಹಾಕ್ಬಿಟ್ಟು ಬೇಗ ದಿಢೀರ್ ಅನ್ನಂಗೆ ಮಾಡ್ಬೋದು. ಚಿತ್ರಾನ್ನ, ಪುಳಿಯೋಗರೆ ಆ ಥರ ತಿಂದು ಬೇಜಾರಾಗಿದ್ದರೆ ಹೆಲ್ದಿ ಆದಂತಹ ಫುಡ್ ಇದು ಕರಿಬೇವಿನ ಚಿತ್ರಾನ್ನ. ಮನೇಲಿ ಟ್ರೈ ಮಾಡಿ. ಏನು ಜಾಸ್ತಿ ಸಾಮಗ್ರಿಗಳು ಬೇಡ, ಮನೇಲಿ ಇರೋದನ್ನೇ ನಾವು ಹಾಕ್ಕೊಂಡು ಮಾಡ್ಬೋದು. ಕರಿಬೇವು ಸೊಪ್ಪು ಜಾಸ್ತಿ ಯಾರು ತಿನ್ನೋಕೆ ಇಷ್ಟಪಡಲ್ಲ, ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ. ಹಾಗಾಗಿ ಈ ರೀತಿ ವೆರೈಟಿ ಏನಾದರೂ ಮಾಡ್ತಾಯಿದ್ರೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಹಾಗೆಯೇ ಇದಕ್ಕೆ ನಾನೀಗ ಈರುಳ್ಳಿ ಇದಾಗಿದೆ, ಸ್ವಲ್ಪ ನಾನು ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ನನಗೆ ಹಾಗೆ ಇನ್ನೊಂದು ಸ್ವಲ್ಪ ಕರಿಬೇವು ಬೇಕಾಗಿತ್ತು, ಸ್ವಲ್ಪ ಇತ್ತು, ಅದನ್ನೇ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ. ನೀವು ಎಷ್ಟು ಕರಿಬೇವು ಸ್ವಲ್ಪ ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಗೊಜ್ಜು ರೆಡಿಯಾಗುತ್ತೆ. ಇದೆಲ್ಲ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ರೀತಿಯಾಗಿ ಗೊಜ್ಜು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಿದ್ದು ನೋಡ್ಬೋದು ನೀವು. ಹಾಗೆ ಇದಕ್ಕೆ ಈಗ ನಾನೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಳ್ತೀನಿ. ಉಪ್ಪು ನಾನು ಕಡಿಮೆನೇ ತಿನ್ನೋದು ಸ್ವಲ್ಪ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಹಾಗೆ ಇದು ಕುದ್ದು ಹಸಿ ವಾಸನೆ ಹೋಗ್ತಾ ಇದೆ. ನನಗಂತೂ ಬರಲ್ಲ, ಯಾಕೆಂದರೆ ನನಗೆ ಶೀತ ಆಗಿದೆ. ಹಸಿ ವಾಸನೆ ಹೋಗಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ. ಒಂದು ಮೀಡಿಯಮ್ದಾಗೆ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಮನೆ ಹಕ್ಕಿನೇ ಇದು. ಅದನ್ನೇ ನಾನೀಗ ಕುಕ್ಕರಲ್ಲಿ ನಾನು ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಬಿಸಿ ಆರಲಿ ಅಂತೇಳ್ಬಿಟ್ಟು, ತಣ್ಣಗಾದರೆ ಅನ್ನ ಗೊಜ್ಜಾಗಿ ಕಲಿಸಿದ್ರೆ ಚೆನ್ನಾಗುತ್ತೆ. ಇಲ್ಲ ಉದುರು ಬರಲ್ಲ, ಮೆತ್ತಗಾಗತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಆರಲಿ ಅಂತೇಳಿ ಹಾಗೆ ಇಟ್ಕೊಂಡಿದ್ದೀನಿ ಬೇಸನ್ನೆಲ್ಲ ಹಾಕ್ಕೊಂಡು. ಹಾಗೆ ಯಜಮಾನ್ರ ತಿಂಡಿ ಹಾಕ್ಕೊಂಬಂದಿದ್ದೀನಿ, ಕೊಡ್ತಾಯಿದ್ದೀನಿ. ಹೇಗಿದೆ ಅಂತ ಹೆಂಗೆ ಹೇಳ್ತಾರೆ ನೋಡ್ಬೇಕು, ಚೆನ್ನಾಗಿದೆಯೋ ಇಲ್ಲ ಅಂತ ಕೇಳ್ತೀನಿ. ನೀವು ಹೊಸ ಟೈಪ್ ಅಲ್ವಾ ತಿಂಡಿ, ಹಾಗಾಗಿ ಚಿರುಗೆ ಬೇಡಂತೆ ತಿಂಡಿ. ಅವನಿಗೇನು ಬೇಕಪ್ಪ ನಿನಗೆ? ಶಾವಿಗೆ. ತಿಂಡಿ ಚಿತ್ರಾನ್ನ ಇದೆ, ಮತ್ತು ಕರಿಬೇವಿನ ಚಿತ್ರಾನ್ನ ಇದೆ. ಆದರೆ ಅವನಿಗೆ ಶಾವಿಗೆ ಬಾತು ಇಲ್ಲ ಶಾವಿಗೆ ಬಸ್ತು ಕೊಡ್ಬೇಕೀಗ ಅವನಿಗೆ ತಿನ್ನೋಕ್ಕೆ. ಕೊಡ್ತೀನಿ, ನೋಡೋಣ. ಶಾವಿಗೆ ರೈಸು. ಸರಿ ಅಪ್ಪಿ, ಹೆಂಗೈತಪ್ಪಿ ತಿಂಡಿ? ಅದೇ ನನಗೆ ನಾನು ತಿಂಡಿ ಕೇಳಿದ್ದು ಡ್ಯಾನ್ಸ್ ಮಾಡು ಅಂತ ಹೇಳಿಲ್ಲ ನಾನು ನಿಮಗೆ.
ಹೆಂಗಿದೆ? ಕರೆಕ್ಟಾಗಿ ಹೇಳ್ಬೇಕು. ಚೆನ್ನಾಗಿದೆಯಾ ಚೆನ್ನಾಗಿಲ್ಲ. ಬಾಯಿ ಲಿಂಕ್ ತುಡ್ಕೊಂಡು ಅಂದ್ರೆ ಮಾಡಿದಾಳೆ ಅಂತ ಕರೆಕ್ಟಾಗಿ ಒಪ್ಕೊಂಡು ಹೇಳ್ಬೇಕು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ತಿಂದ್ರೆ ಶಕ್ತಿ ಬರ್ತಾ. ಓಕೆ, ಇವತ್ತು ಪೂರ್ತಿ ಯಜಮಾನ್ರ ಜೊತೆ ವಿಡಿಯೋ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಲ್ಲ ಈ ಪಾಪ ಸುಮ್ಮನೆ ಯಾಕೆ ಹೇಳ್ಬೇಕು, ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಗೊತ್ತಾ. ಪಾಪ ಮಗ ಶಾವ್ಗೆ ಬಸ್ ಕೊಡಮ್ಮ ಅಂದರೆ ಎಷ್ಟಿದೆ ಅದನ್ನೇ ಈಗ ಬಸ್ಗೆ ಕೊಡಬೇಕು. ಪಾಪ ಏನೇನೋ ಮಾಡುತ್ತೆ ಪಾಪ, ಅದು ಇಷ್ಟಿದೆ. ಅವನೊಬ್ನಿಗೆ ಆಗುತ್ತೆ, ಸಾಕಾಗುತ್ತೆ. ಈಗ ಶಾವಿಗೆನೇ ಖಾಲಿ ಆಗ್ಬಿಡ್ತು. ಶಾವಿಗೆ ಮತ್ತೆ ತಗೋಬೇಕು. ಈ ಕಡೆ ನೀರಿಟ್ಟಿದ್ದು. ಈ ಮಕ್ಳಿದ್ ಮನೆಗೆ ಗೊತ್ತೇ ಇದೆ ಸಾಧಾರಣ, ಅದು ಬೇಡ ಇದು ಬೇಡ, 2 ಥರ 3 ಥರ ತಿಂಡಿ ಇದ್ರೂ ಕೂಡ ವೆರೈಟಿ ತಿಂಡಿ. ಹಾಗೆ ಇದನ್ನ ಕೇಳ್ಬೋದು, ಇದನ್ನೆಲ್ಲ ಹಚ್ಚಿದಿರಾ ಯಾಕೆ ಇಷ್ಟು ಇದಾಗಿದೆ ಅಂತ. ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟು ಓವರ್ ಹೀಟಾಗಿ ಸಿಡಿದು ಅದೆಲ್ಲ ಸ್ವಲ್ಪ ಬರ್ನಾಗ್ಬಿಟ್ಟಿತ್ತು, ಹಂಗಾಗಿ ಅದಕ್ಕೆ ಆ ಥರ ಹಾಕಿರೋದಷ್ಟೇ. ಅದು ಫುಲ್ಲು ಈ ಕಲರೇ ಇತ್ತು. ಅದೇನು ಮಾಡ್ತೀರಾ, ಸ್ವಲ್ಪ ಮಿಸ್ ಆಗಂಗೆ ಆಗಿದೆ. ಸ್ನೇಹಿತರೆ, ತಿಂಡಿ ತಿಂದಿದ್ದಾಯಿತು, ಎಲ್ಲ ಆಯಿತು. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬೀನ್ಸು ಹಾಗೆ ಆಲೂಗಡ್ಡೆ ಹಾಗೆ ಒಂದು ಗೆಡ್ಡೆಕೋಸಿತ್ತು, ಗೆಡ್ಡೆಕೋಸು ತಗೊಂಡಿದ್ದೀನಿ. ಅದೇ ಇವಾಗ ಮಾಡೋಣ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಬೇಕು ಸಾಂಬಾರು, ಟೈಮ್ ಆಗಿದೆ, ಬೇಗ ಮಾಡ್ಕೊಳ್ತೀನಿ. ಇವಾಗ ತಾನೇ ಎಲ್ಲ ಸ್ನಾನ ಮಾಡ್ಕೊಂಡು ಬಂದೆ, ಈವ್ನಿಂಗು ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಹಾಗೆಯೇ ಯಜಮಾನ್ರು IPLದು ಹರಾಜು ಆಗ್ತಾಯಿತ್ತಲ್ಲ, ಹಂಗಾಗಿ ಅದನ್ನು ನೋಡ್ತಾಯಿದ್ರು, ಯಾರ್ಯಾರು ಖರೀದಿ ಮಾಡ್ತಾಯಿದ್ದಾರೆ ಬ್ಯಾಟ್ಸ್ಮನ್ನು ಬೌಲರ್ಸ್ನ ಅಂತ ಹೇಳ್ಬಿಟ್ಟು. ನಮ್ಮ RCBಗೆ ಯಾರು ಬರ್ತಿದ್ದಾರೆ ಅಂತ ಕುತೂಹಲದಿಂದ ವಾಚ್ ಮಾಡ್ತಾ ಇದ್ದಾರೆ. ಹಾಗೇನೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಬಿಸಿನೀರು ಕುಡಿತಾ ಇದ್ದೀನಿ. ತಣ್ಣೀರು ಕುಡಿಯೋಂಗೆ ಇಲ್ಲ ಬಾಡಿಗೆ ಎಷ್ಟು. ಈಗ ಬೇರೆ ಶೀತದ ವಾತಾವರಣ, ಇಬ್ಬನಿ ಬೇರೆ ಬೀಳ್ತೈತೆ, ನೀರು ಕುಡಿಯೋಕ್ಕಾಗಿಲ್ಲ. ಈಗ ಅದಕ್ಕೆ ಸ್ವಲ್ಪ ಬಿಸಿನಾರ ಮಾಡ್ಕೊಂಡು ಕುಡಿಯೋಣ, ಬಾಡಿಲಿ ಎಲ್ಲ ನೀರೇ ಇಲ್ದಂಗೆ ಆಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಸ್ಕೊಂಡಿದ್ದೀನಿ. ಬರೀ ಸಂಗೀತ, ಬರೀ ಏನು ಅಲ್ಲಿಗೆ ಹೋಗಿದ್ದು, ಇದನ್ನು ಮಾಡಿದೆ, ಇದನ್ನು ತೊಗೊಂಬಂದೆ. ತುಂಬ ಜನ ನಮ್ಮ ಮಾವನವ್ರಿಗೂ ಕೇಳ್ತಾ ಇದ್ರಂತೆ ವಿಡಿಯೋದಲ್ಲಿ, ಯಾರವರು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅದನ್ನು ತೊಗೊಂಬಂದೆ ಅಂತ ತೋರಿಸ್ತಾ ಇರ್ತಾರೆ, ಬರೀ ಅದೇ ಬೋರ್ ಆಗುತ್ತೆ ಅಂತ. ಏನಾದರೂ ಇನ್ಫಾರ್ಮೇಷನ್ ಇದ್ರೂ ಹಾಕ್ತೀನಿ. ಹಾಗೆ ಡೈಲಿ ವ್ಲಾಗ್ಸ್ ಅಂತ ತುಂಬ ದಿನ ಆಯಿತು ಡೈಲಿ ವ್ಲಾಗ್ಸ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಪುಟ್ಟ ಚಾನಲ್ ಹೊನ್ನಾಳಿ ಜೋಡಿ ಸಂಗೀತ ಶ್ರೀಕಾಂತ್ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಿಜವಾಗ್ಲೂ ಏನಾದರೂ ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವೆಲ್ಲರೂ ಕೂಡ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಕೂಡ ಕೇಳ್ಕೊಳೋದಿಷ್ಟೇ, ನನ್ನನ್ನು ಕೂಡ ನಮ್ಮ ಪುಟ್ಟ ಚಾನಲ್ನ ಬೆಳೆಸಿ ಅಂತಲೇ ನಾನು ಕೇಳ್ಕೊಳ್ತೀನಿ. ಹಾಗೆ ನನ್ನನ್ನು ಬೆಳೆಸೋದ್ರೆ ಬೇರೆಯವ್ರನ್ನೂ ಕೂಡ ಬೆಳೆಸಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ನನ್ನ ಸ್ವಾರ್ಥದಿಂದ ನನ್ನೊಬ್ಬಳನ್ನೇ ಬೆಳೆಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಕೂಡ ಬೆಳೆಯಲೇಬೇಕು. ಎಲ್ರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಆಸೆ ಇದ್ದೇ ಇರುತ್ತೆ, ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲರೂ ಕೂಡ ಬೆಳೆಸಿ ನಾವು ಕೂಡ ಬೆಳೆಯೋಣ. ಈವ್ನಿಂಗು ಮತ್ತೆ ದೇವರಿಗೆ ದೀಪ ಹಚ್ಬಿಟ್ಟು, ಹಾಗೆ ನಾವು ಇಲ್ಲಿ ಕಿರು ದೀಪಾವಳಿ ಮಾಡೋದು ಅಮಾವಾಸ್ಯೆ ಹತ್ರ ಬಂದಾಗ ನಾವಿಲ್ಲಿ ಮಾಡ್ತೀವಿ. ಹಾಗೆ ಇದು 3ನೇ ದಿನ ದೀಪಾವಳಿ ಮುಗಿಸಿ 3ನೇ ದಿನ ನಾವು ಕಾರ್ತಿಕ ಶ್ರೀ ಮಾಧವ ಲಕ್ಷ್ಮೀ ರಂಗನಾಥ ಸ್ವಾಮಿದು ಕಾರ್ತಿಕ ಇರುತ್ತೆ. ಹಾಗೆ ಅವರ ಅಪ್ಪ ನೋಡಿ ಚಿರಿಗೆ ಹೊಸ ಬಟ್ಟೆ ತಂದಿದ್ದಾರೆ, ಎಷ್ಟು ಚೆಂದ ಇದೆ, ಎಷ್ಟು ಸಣ್ಣ ಇದೆ ಡ್ರೆಸ್ಸು. ನನಗೆ ನೋಡಿ ಇಷ್ಟ ಆಯಿತಾ, ಯಾಕೆಂದ್ರೆ ಸ್ವಲ್ಪ ದೊಡ್ಡದಾಗುತ್ತೆ, ದೊಡ್ಡ ಸೈಜೇ ಇರಲಿ, ಮಕ್ಕಳು ಬೆಳೆಯೋ ಮಕ್ಕಳಲ್ವ ಅಂತೇಳ್ಬಿಟ್ಟು. ಹಾಗೆ ದೀಪ ಹಚ್ಚೋಣ, ಸಂಜೆ ಆಗಿದೆ, ಸ್ವಲ್ಪ ಕತ್ಲಾಗಿದೆ ಅಂತೇಳ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೆ. ಹಾಗೆ ಚಿರು ಅಮ್ಮ ನಾನು ಮಾಡಲಾ, ನಾನು ಹಾಕ್ಲಾ ಅಂತೇಳ್ಬಿಟ್ಟು ಏನೋ ಒಂಥರ ಮಕ್ಳಿದ್ದ ಮನೇನ ಏನೋ ಖುಷಿಯಾಗಿ ನಾವು ಒಬ್ಬೊಬ್ಬರೇ ಒಂಟಿಯಾಗಿ ಏನೋ ಯೋಚನೆ ಮಾಡ್ಕೊಳ್ತಾ ಇರೋದಕ್ಕೂ, ಆ ಮಕ್ಕಳು ಒಂದೊಂದು ಕೀಟ್ಲೆ ಮಾಡ್ತಾ ಇರೋದಕ್ಕೂ ಒಂದೊಂದು ಸಲ ಸಿಟ್ಟು ಬರುತ್ತೆ, ಒಂದೊಂದು ಸಲ ಖುಷಿನೂ ಬರುತ್ತೆ.
ಹಾಗೆಯೇ ನಾವು ಕೂಡ ಮಕ್ಕಳಾಗಿದ್ದರೆ ಎಷ್ಟು ಚೆಂದನೂ ಕೂಡ ಅನಿಸುತ್ತೆ. ಎಷ್ಟೋ ಬಾರಿ ಅನಿಸಿರುತ್ತೆ ನನಗೆ, ಈ ಮಕ್ಳ ಥರ ನಾವು ಮುದ್ದಾಗಿ ಸುಮ್ಮನೆ ಯಾವುದೇ ಚಿಂತೆ ಇಲ್ಲದೇ ಆರಾಮಾಗಿರ್ಬೋದಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಎಲ್ಲ ಎಣ್ಣೆ ಎಲ್ಲ ಹಾಕಿಬಿಟ್ಟು ಇವಾಗ ಹೊರಗಡೆ ದೀಪ ಹಚ್ಚಬೇಕು. ಹಾಗೆ ಯಜಮಾನ್ರು ಏನಾದರೂ ತಿನ್ನೋಂಗಾಗಿದೆ, ನನಗೆ ಏನಾದರೂ ಮಾಡ್ತೀಯಾ ಅಂತ ಹೇಳಿದ್ರು. ಟೈಮ್ ಇಲ್ಲ ನನಗೆ ಅಡುಗೆ ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಅವರೇ ಹೊರಗಡೆ ಹೋಗಿ ಮಂಡಕ್ಕಿ ಮತ್ತು ಆಂಬೂಡೆ ಮತ್ತು ಮೆಣಸಿನ್ಕಾಯಿ ತೊಗೊಂಬಂದಿದ್ರು. ಇಬ್ಬರು ಕೂಡ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಈ ರೀತಿಯ ಸಂಜೆ ಟೈಮ್ ಇಬ್ಬರು ಕುತ್ಕೊಂಡು ತಿಂದು ತುಂಬಾ ದಿನ ಆಗಿತ್ತು. ಹಾಗಾಗಿ ಕಾರ್ತಿಕ ಅಂತ ಹೇಳಿದ್ನಲ್ಲ, ನಾನು ಎಳ್ಗಂಟು ಹಚ್ಚೋದನ್ನೇ ನಾನು ಮರ್ತೇ ಬಿಟ್ಟಿದ್ದೆ. ಹಾಗಾಗಿ ಮತ್ತೆ ನೆನ್ಪು ಮಾಡಿಕೊಂಡು ಅಪ್ಪಿ ಕೂಡ ಹೇಳಿದರು, ಎಳ್ಗಂಟು ಕಟ್ಟಿದೀಯಾ ಕಾರ್ತಿಕ ಅಲ್ವಾ, ನೀನು ನೆನಪಿಲ್ವಾ ಅಂತ ಹೇಳಿದರು. ಇಲ್ಲ ನೆನಪಿದೆ, ಕಟ್ತೀನಿ ಅಂತ ಹೇಳ್ಬಿಟ್ಟು, ಹೆಂಗೂ ಸ್ವಲ್ಪ ಹೊತ್ತು ಒಂದು 3 ಗಂಟೆ ಟೈಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಕಟ್ಟಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದಷ್ಟು ಮಾಡಿಕೊಂಡೆ. ಚಿರುನು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದ, ಎಳ್ಳು ಹಾಕಿ ಕೊಡ್ತಾ ಇದ್ದ. ನಾನು ಅದನ್ನು ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದಲ್ಲ ಒಂದು ರೀತಿಯಾದಂಥ ಜವಾಬ್ದಾರಿಗಳನ್ನು ನಾವು ಕಲಿತಾನೇ ಹೋಗ್ತೀವಿ. ಎಷ್ಟು ಕಲಿತ್ರೂ ಕೂಡ ನಮಗೆ ಸಾಲದು ಅನಿಸುತ್ತೆ. ಹಾಗಾಗಿ ಪ್ರತಿ ಸಲಿನೂ ಒಂದಲ್ಲ ಒಂದು ವಿಚಾರಗಳನ್ನು, ಒಳ್ಳೆಯ ವಿಚಾರಗಳನ್ನು ನಾವು ಕಲಿತಾ ಬೇರೆಯವ್ರಿಗೂ ಕೂಡ ನಮಗೆ ಗೊತ್ತಿರೋದನ್ನ ಹೇಳಿಕೊಡೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅಲ್ವಾ. ನಮ್ಮ ದೀಪಾವಳಿಯ ಸಂಪ್ರದಾಯದ ಪ್ರಕಾರ ಎಲ್ಲರೂ ಕೂಡ ಮಕ್ಕಳು ರೆಡಿಯಾಗಿ ಹಾಡು ಹೇಳ್ಕೊಳ್ತಾ ದೀಪ ಹಚ್ಕೊಂಡು ಎಣ್ಣೆ ಬಿಡಿಸ್ಕೊಂಡು ಅವ್ರು ಕೊಟ್ಟಂಥ ಗಿಫ್ಟ್ ತೊಗೊಂಡು ಹೋಗ್ತಾರೆ. ಹಾಗೆ ನಮ್ಮ ಚಿರುನು ಕೂಡ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಹೋಗಿದ್ದ. ಹಾಗೆಯೇ ನಾನಿಲ್ಲಿ ಹೆಸರುಬೇಳೆ ಪಾಯಸ ಮತ್ತು ಹಪ್ಳ ಮತ್ತು ರೈಸು ಸಾಂಬಾರು, ಹಾಗೆ ನಾನು ಬೆಳಗ್ಗೆ ಗೊಜ್ಜು ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕೂಡ ಇತ್ತು. ಹಾಗೆ ಚಿತ್ರಾನ್ನದ ಗೊಜ್ಜು ಕೂಡ ಇತ್ತು. ಸಾಕು ಅಂತೇಳ್ಬಿಟ್ಟು ಅದಕ್ಕೆ ನಾನು ಬಿಟ್ಟೆ. ಸ್ವಲ್ಪ ಹೋಳಿಗೆ ಕೂಡ ಇತ್ತು. ಹಾಗೆ ನಮ್ಮ ತಮ್ಮ ಮತ್ತು ತಂಗಿ ಇಬ್ಬರು ಕೂಡ ಬಂದಿದ್ದರು. ಅವ್ರು ಎಲ್ಲರೂ ಕೂತ್ಕೊಂಡು ಅಪ್ಪಿ ಎಲ್ಲರೂ ಕೂಡ ಊಟ ಮಾಡಿದರು. ಆಮೇಲೆ ನಾನು ಊಟ ಮಾಡಿದೆ. ಹಾಗೆ ಇಲ್ಲಿ ಪಟಾಕಿ ಹೊಡೆಯುವಂಥ ಸಂಭ್ರಮ. ಪಟಾಕಿ ಅಂದರೆ ಡಮ್ ಡಮ್ ಪಟಾಕಿ ಅಲ್ಲ, ಊದಿನ ಕಡ್ಡಿ, ಹಾಗೆ ಹನುಮಂತನ ಬಾಲ ಇದೆ ಅಲ್ವಾ ಅದು. ಹಾಗೆಯೇ ಈಗ ಬೆಳ್ಳುಳ್ಳಿ ಪಟಾಕಿ ಬಂದಿದೆಯಲ್ಲ, ಚಿಕ್ಕ ಚಿಕ್ಕದಾಗಿ ತಗೊಂಡು ಹೊಡೆಯೋದು, ಎಲ್ಲರ ಮೇಲೆ ಒಬ್ಬರು ಒಂಥರ ಮಜವಾಗಿತ್ತು. ಹಾಗೆ ನಮ್ಮ ಮಾಧವನ ನೋಡಿ ಎಷ್ಟು ಚಂದ ಕಾಣ್ತಾ ಇದ್ದಾನೆ. ತಿರುಪತಿ ತಿಮ್ಮಪ್ಪನ ನೋಡಿದಷ್ಟೇ ಸಂತೋಷ ಆಗ್ತಾಯಿದೆ. ಅದಕ್ಕೆ ನೀವು ಕೂಡ ನೋಡಿ ಸ್ವಾಮಿ ಆಶೀರ್ವಾದನ ಪಡ್ಕೊಳ್ಳಿ ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಆಶೀರ್ವಾದ ಪಡ್ಕೊಳ್ಳಿ. ಆ ದೇವರು ನಿಮ್ಮೆಲ್ಲರೂ ಕೂಡ ಆರೋಗ್ಯ ಐಶ್ವರ್ಯನ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ.
ಇಷ್ಟ ಆಗಿತ್ತು ನನ್ನ ಡೇ. ಇದು ನಿಮಗೆಲ್ಲರೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ ಕೂಡ. ಬಾಯ್ ಬಾಯ್.